ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಗೋವಾದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ನನಗೆ ನೀನು ಯಾರು ಅಂತ ಕೇಳಿದ್ರೆ ನಾನು ಮೊದಲು ಸ್ವಾಮಿ ಅಂತ ಹೇಳಲ್ಲ, ನಾನು ಒಬ್ಬ ಕನ್ನಡಿಗ ಅಂತ ಹೇಳ್ತೇನೆ. ಆ ಭುವನೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ರಾಜ್ಯೋತ್ಸವ ನನಗೆ ಹಂಡೆ ಹಾಲು ಕೊಡದಷ್ಟು ಸಂತೋಷ ಆಗ್ಯದ. ಗೋವಾದ ಪರ್ವರಿಯಲ್ಲಿ ನವೆಂಬರ್ 10ರಂದು ಭಾನುವಾರ ಗೋವಾದ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವು ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ನಾಂದಿಯಾಯಿತು. ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗ್ರಹಿಸುತ್ತಿದ್ದಂತೆಯೇ ಗೋವಾದ ವಿವಿಧ ಕನ್ನಡ ಸಂಘಟನೆಗಳ ಪ್ರಮುಖರು ಹಾಗೂ ಕನ್ನಡಿಗರಿಂದ ರಾಜ್ಯೋತ್ಸವ ವೇದಿಕೆಯಲ್ಲಿಯೇ ಕನ್ನಡ ಭವನ ನಿರ್ಮಾಣಕ್ಕೆ ಸುಮಾರು 30 ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿ ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ನಾಂದಿಯಾಗಿದೆ. ಗೋವಾದ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಹಕಾರದಲ್ಲಿ ಗೋವಾದ ಪರ್ವರಿಯಲ್ಲಿ ಭಾನುವಾರ ಗೋವಾ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯೋತ್ಸವ 69ರ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿ ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು. ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡುವ ಮೂಲಕ ಮುಂದಿನ ವರ್ಷ ಗೋವಾದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಭವನದಲ್ಲಿಯೇ ಆಚರಣೆ ಮಾಡುವಂತಾಗಬೇಕು. ಗೋವಾದಲ್ಲಿ ಇಂದು ಎಲ್ಲ ಕನ್ನಡ ಸಂಘಟನೆಗಳು ಒಗ್ಗೂಡಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡುತ್ತಿರುವುದು ನನಗೆ ಸಂತಸ ತಂದಿದೆ. ಇದೇ ಕಾರ್ಯಕ್ರಮ ಆಯೋಜನೆಗೆ ನೀವು ಇಷ್ಟೊಂದು ಪ್ರಮಾಣದಲ್ಲಿ ಖರ್ಚು ಮಾಡುತ್ತಿದ್ದೀರಿ. ಕನ್ನಡ ಭವನ ನಿರ್ಮಾಣಕ್ಕೆ ಎಲ್ಲರೂ ಒಗ್ಗೂಡಿ ಹಣ ಸಂಗ್ರಹಿಸಿದರೆ ನಾವೇ ಕನ್ನಡ ಭವನ ನಿರ್ಮಿಸಲು ಸಾಧ್ಯ ಎಂದು ಹುಕ್ಕೇರಿ ಶ್ರೀಗಳು ಹೇಳುತ್ತಿದ್ದಂತೆಯೇ ಗೋವಾದ ಕನ್ನಡ ಸಂಘಟನೆಗಳ ನಾಯಕರು ಇದೇ ವೇದಿಕೆಯಲ್ಲಿ ಹಣ ದೇಣಿಗೆ ನೀಡುವ ಮೂಲಕ ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ನಾಂದಿಯಾಯಿತು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬಾಗಲಕೋಟೆ ಸಿದ್ದನಕೊಳ್ಳ ಮಠದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಗೋವಾ ರಾಜ್ಯ ಗೋವಾ ಉಪಮುಖ್ಯಮಂತ್ರಿ ಚಂದ್ರಕಾಂತ್ ಕವಳೇಕರ್, ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ನಿರ್ದೇಶಕ ರಾಜು ತಾಳಿಕೋಟೆ ಉಪಸ್ಥಿತರಿದ್ದರು. ವೇದಿಕೆಯ ಮೇಲೆ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಅಧ್ಯಕ್ಷ ಮುರಳಿ ಮೋಹನ್ ಶೆಟ್ಟಿ, ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಸಿದ್ದಣ್ಣ ಮೇಟಿ, ಲೋಕಸೇವಾ ಆಯೋಗದ ಮಾಜಿ ಸದಸ್ಯ ಕೆ ಮುಕಡಪ್ಪ, ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಉತ್ತರ ಗೋವಾ ಉಪಾಧ್ಯಕ್ಷ ಹನುಮಂತ ಶಿರೂರ್ ರೆಡ್ಡಿ, ದಕ್ಷಿಣ ಗೋವಾ ಉಪಾಧ್ಯಕ್ಷ ಮಂಜುನಾಥ್ ನಾಟಿಕರ್, ಕಾರ್ಯದರ್ಶಿ ಸುರೇಶ್ ರಜಪೂತ್, ಅಖಿಲ ಗೋವಾ ಲಿಂಗಾಯತ ಸಮಾಜದ ಅಧ್ಯಕ್ಷ ಜಯಶ್ರೀ ಹೊಸಮನಿ, ಕೋರ್ ಕಮಿಟಿಯ ಪ್ರಮುಖರಾದ ಪ್ರಶಾಂತ್ ಜೈನ್, ಶಿವಾನಂದ ಬಿಂಗಿ, ಅನಿಲ್ ಸನದಿ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಸಿದ್ದಣ್ಣ ಮೇಟಿ ಸ್ವಾಗತ ಕೋರಿದರು. ಕೋರ್ ಕಮಿಟಿಯ ಶಿವಾನಂದ್ ಬಿಂಗಿ ಪ್ರಾಸ್ತಾವಿಕ ಮಾತನಾಡಿದರು. ಶೀಲಾ ಮೆಸ್ತಾ ಕಾರ್ಯಕ್ರಮ ನಿರೂಪಿಸಿದರು. ಗೋವಾ ಹಾಗೂ ಕರ್ನಾಟಕದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಬೃಹತ್ ಪೆಂಡಾಲ್ ಹಾಕಿ ಅದ್ದೂರಿಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗೋವಾದ ಮೂಲೆ ಮೂಲೆಗಳಿಂದ ಕನ್ನಡಿಗರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಬೃಹತ್ ಸ್ಕ್ರೀನ್ ಅಳವಡಿಕೆಯ ಮೂಲಕ ಕಾರ್ಯಕ್ರಮ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದ ವ್ಯವಸ್ಥೆಗೆ ಗೋವಾದ ವಿವಿಧ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು ಶ್ರಮಿಸಿ ವ್ಯವಸ್ಥೆ ಮಾಡಿದ್ದರು. ಸಮಾರಂಭಕ್ಕೆ ಬಂದ ಎಲ್ಲ ಜನರಿಗೆ ಬೆಳಿಗ್ಗೆ ಉಪಹಾರ ಮತ್ತು ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಗೋವಾದಲ್ಲಿ ಈ ರಾಜ್ಯೋತ್ಸವ ಆಚರಣೆಯು ಎಲ್ಲೆಡೆ ಕನ್ನಡ ಕರ್ನಾಟಕ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಎನ್ಡಿ ಸಿಟಿ ಪ್ಲಸ್ಗಾಗಿ ಪ್ರಕಾಶ್ ಭಟ್, ಗೋವಾ. ಅಂತ ವಾಕ್ಯ ಸಿದ್ಧಿ ಮಠ ಯಾವುದಾದರೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ರೆ ಅದು ಸಿದ್ದನಗೊಳ್ಳ ಮಠ. ನಮ್ಮ ಶಿವಕುಮಾರ ಸ್ವಾಮಿ ಕಲಾ ಪೋಷಕರ ಕಲೆಗಳ ಒಂದು ಹೃದಯ, ಕಲೆಗಳ ಒಂದು ಮಾತೃ ತಾಯಿ ಹೃದಯ, ಕಲೆಗಳ ಒಂದು ತಂದೆ. ಇವರೆಲ್ಲರೂ ನಮ್ಮ ಸ್ವಾಮೀಜಿಗಳು ದುಡ್ಡು ಜೋಳಿಗೆಗೆ ಹಾಕೋದ್ರೆ ನಮ್ಮ ಸ್ವಾಮೀಜಿಗಳನ್ನು ದುಡ್ಡು ಜೋಳಿಗೆಗಳಿಂದ ದುಡ್ಡು ತೆಗೆದುಕೊಡುವಂತ ಸ್ವಾಮೀಜಿಗಳು ಏಕೈಕ ನಮ್ಮ ಭಾರತ ದೇಶದಲ್ಲಿ ಇದ್ರೆ ನಮ್ಮ ಶಿವಕುಮಾರ ಸ್ವಾಮೀಜಿಗಳಂತ ಮತ್ತು ನಮ್ಮ ಹುಕ್ಕೇರಿ ಸ್ವಾಮೀಜಿಗಳಂತ ನಾನು ನನ್ನ ಹೃದಯ ಮುಖಾಂತರ ಹೇಳ್ತಾ ಇದ್ದೀನಿ. ಬಹುಶಃ ನಿಮಗೆ ಗೊತ್ತಿರಲಿ, ನನಗೆ ನೀನು ಯಾರು ಅಂತ ಕೇಳಿದ್ರೆ ನಾನು ಮೊದಲು ಸ್ವಾಮಿ ಅಂತ ಹೇಳಲ್ಲ, ನಾನು ಒಬ್ಬ ಕನ್ನಡಿಗ ಅಂತ ಹೇಳ್ತೇನೆ. ಕನ್ನಡದ ಕಾರ್ಯಕ್ರಮ ಏನೇ ಇದ್ರೂ ಕೂಡ ಬಿಟ್ಟು ಬರುವಂತ ಸಂಪ್ರದಾಯ ನಮ್ಮದು. ಅದನ್ನು ಗೋವಾ ಕನ್ನಡಿಗರು ಮತ್ತು ಕನ್ನಡ ಸಂಘದ ಎಲ್ಲ ಅಧ್ಯಕ್ಷರುಗಳು
ಅರ್ಥ ಮಾಡ್ಕೊಳ್ತೀರಿ. ಯಾಕಂತಂದ್ರೆ ಬಹುಶಃ ಈ ಗೋವಾದೊಳಗ ಯಾರು ಸ್ವಾಮಿಗಳು ಬರದೇ ಇರೋ ಕಾಲದೊಳಗ ಹುಕ್ಕೇರಿ ಸ್ವಾಮಿಗಳು ಎಲ್ಲಾ ಕಾರ್ಯಕ್ರಮಕ್ಕೆ ಬಂದ ನಿಮ್ಮನ್ನ ಹುರಿದುಂಬಿಸಿರುವ ವಿಚಾರ ನಿಮಗ್ ಗೊತ್ತಿತ್ತು ಅಂತಂದ್ರ ಜೋರಾಗಿ ಚಪ್ಪಾಳೆ ತಟ್ರಿ, ಇಲ್ಲ ಅಂತಂದ್ರೆ ಸುಮ್ಮನೆ ಕುಂಟ್ರಿ. ಬಹುಶಃ ಕಳೆದ 2 ವರ್ಷಗಳಿಂದ ನನಗೊಂದು ಬೇಸರದ ವಾತಾವರಣ ಇತ್ತು. ಎಲ್ಲರೂ ಕೂಡಿ ಮಾಡಬೇಕು ಕಾರ್ಯಕ್ರಮ ಅನ್ಕೊಂಡು ಹೇಳುವಾಗ ಬಹುಶಃ ಈ ವರ್ಷ ಎಲ್ಲರೂ ಕೂಡಿ ಅಚ್ಚುಕಟ್ಟಾಗಿ ಕರ್ನಾಟಕ ರಾಜ್ಯೋತ್ಸವವನ್ನ ಎಷ್ಟು ಚೆನ್ನಾಗಿ ಮಾಡಿದಿರಿ ಅಂತಂದ್ರೆ, ಕರ್ನಾಟಕದಲ್ಲಿಯೂ ಕೂಡ ರಾಜ್ಯೋತ್ಸವ ಇಷ್ಟು ಅದ್ದೂರಿಯಿಂದ ನಡೀತಾವೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಮಾಡಿದಿರಿ. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಸಿದ್ದನಕೊಳ್ಳದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಅವರ ಸ್ವಾಮಿಗಳು, ಕಲಾವಿದರು ಅಥವಾ ಬೈಯವರು ಏನೋ ಗೊತ್ತಾಗಂಗಿಲ್ಲ. ಈ ಮನುಷ್ಯನ ಬಗ್ಗೆ ನಮ್ಮ ಶಿವಗಂಗಾ ಸ್ವಾಮಿಗಳು ಅವ್ರು ಹೇಳ್ತಿರ್ತಾರ, ಅವನು ಬಂದಿದ್ದ ಅಂದ್ರೆ ಅವರು ಬಹುಶಃ ಅಂದ್ರೆ ಅವ್ರಿಗೆ ಇವ್ರಿಗೆ ಅಷ್ಟ ಅವಿನಾಭಾವ ಸಂಬಂಧ. ಪರಮ ಪೂಜ್ಯರು ಕನ್ನಡದ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಇಲ್ಲಿ ಬಂದು ಸಾನ್ನಿಧ್ಯ ವಹಿಸಿದ್ದಾರೆ. ಅಧ್ಯಕ್ಷರು ಬಹುಶಃ ಎಲ್ಲರನ್ನೂ ಪ್ರೀತಿಯಿಂದ ನಮ್ಮ ಸಿದ್ದಣ್ಣ ಮೇಟಿ ಗೌರವಾಧ್ಯಕ್ಷರು, ಹನುಮಂತಪ್ಪ ಶಿರೂರಡ್ಡಿ ಉಪಾಧ್ಯಕ್ಷರು, ರಾಜು ಶೆಟ್ಟಿ ಸಂಘಟನಾ ಅಧ್ಯಕ್ಷರು, ಹಾಗೆ ಸುರೇಶ್ ರಜಪೂತ್ ಕಾರ್ಯದರ್ಶಿಗಳು, ಜೊತೆಗೆ ಪ್ರಶಾಂತ್ ಜೈನ್ ಖಜಾಂಚಿ ಅವರು, ಶಿವಾನಂದ ಬೆಳಗಿ ಕೋರ್ ಕಮಿಟಿ ಸದಸ್ಯರು, ಅನಿಲ್ ಸೌದಿ ಕೋರ್ ಕಮಿಟಿ ಸದಸ್ಯರು, ಎಲ್ಲರೂ ಅಂದ್ರೆ ವೇದಿಕೆ ಮೇಲೆ ಬಹಳ ಜನ ಇದ್ದಾರೆ. ನಮ್ಮ ಜಯಶ್ರೀ ಹೊಸಮನಿ ಅವರಿದ್ದಾರೆ, ಆಮೇಲೆ ಪಡದೆ ಸ್ವಾಮಿಗಳಿದ್ದಾರೆ, ಇನ್ನೂ ಅನೇಕರು ಕೂಡ ಇದ್ದೀರಿ. ಒಂದನ್ನ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಅಂತಂದ್ರೆ ಬಹುಶಃ ಎಲ್ಲರೂ ಹೇಳ್ತಿರ್ತಾರೆ, ನನಗೆ ಮೊನ್ನೆ ಇವತ್ತು ಮುರಳಿ ಮೋಹನ್ ಶೆಟ್ಟಿ ಅವರು ಗುರುಗಳು ನಮ್ಮ ಸಂತೋಷ್ ಗುರೂಜಿ ಅವರು ಕೂಡ ರಾಜ್ಯೋತ್ಸವ ಕಾರ್ಯಕ್ರಮ ಇವತ್ತು ಬೆಂಗಳೂರೊಳಗೆ ಮಾಡ್ತಾ ಇದ್ದಾರೆ. ಅವರು ಹೇಳಿದ ನಾನು ಇಲ್ಲ ಹುಕ್ಕೇರಿ ಸ್ವಾಮಿಗಳು ಅಂತಂದ್ರೆ ನಮ್ಮ ಮನೆಯವ್ರು ಇದ್ದಂಗ, ಅದಕ್ಕೆ ನಾನು ನಿಮಗೊಂದು ಹೇಳ್ತೇನಪ್ಪ, ನಾನು ನಿಮ್ ಮನೆಯವ ಹೌದು, ಸ್ವಲ್ಪ ಹೇಳಿ ಇವಾಗ ಕಾರ್ಯಕ್ರಮ ಐತೆ ಅಂತ ಹೇಳಿದ್ರ ನನಗೂ ಖುಷಿ ಆಕೈತಿ. ಜೊತೆಗೆ ಇನ್ನೊಂದೇನಂತಂದ್ರ ಯಾವ್ದಾರ ಕಾರ್ಯಕ್ರಮ ತಪ್ಪಿಸಿ ಬಂದ್ಮೇಲೆ ಅಲ್ಲೂ ಬಯಸ್ಕೋಬೇಕು, ನಿಮ್ಮಲ್ಲಿಂದ ಬೇಗ ಹೊಂಟ್ರೆ ನಿಮಗೂ ಬಯಸ್ಕೋಬೇಕು ಅನ್ನುವಂಗ ಆಗ್ಬಾರ್ದು ಅನ್ನೋ ಮಾತನ್ನ ಹೇಳ್ತಾ, ಇನ್ನೂ ನಿಮಗ ಅರ್ಥ ಆಗ್ಲಿಲ್ಲ ಅಂತಂದ್ರ ಇಟ್ಟು ದಿವಸ ನಾವು ಬಂದ ಹೊಳ್ಯಾಗ ಹುಂಚಿಯನ್ನು ತೊಳೆದಂಗ ಆಕೈತಿ. ಇಲ್ಲ ಚಪ್ಪಾಳೆ ತಟ್ಬೇಡ್ರಿ, ನಾ ಮುಂದೆ ಏನ್ ಹೇಳೋದವನ್ನ ಕೇಳ್ರಿ. ಯಾಕಂತಂದ್ರೆ ನಾನು ಮೊದ್ಲಿಂದನೂ ನಮ್ಮವ್ರದಾರ ಏನಂತಾರಲ್ಲ, ಏನೋ ಕಸದಾಗ ಕರ ಮರ್ತಂಗ ನಿಮಗೆ ಇನ್ನೊಂದು ಹಿಂಗ ಹೋದ್ರಿ ಅಂತಂದ್ರ ಮುಂದೊಂದು ದಿನ ಭವಿಷ್ಯ ಹಾಳಾಗ್ತದೆ. ಅದಕ್ಕೆ ಕನ್ನಡದ ಭವನದ ಬಗ್ಗೆ ಏನು ಕನಸು ಕಟ್ಟಿಕೊಂಡಿದ್ದೀರಿ, ಮುಂದಿನ ವರ್ಷ ಆದ್ರೂ ಕೂಡ ನೆನಸು ಮಾಡಿ. ಜೊತೆಗೆ ಇನ್ನೊಂದು ಗೊತ್ತಿರ್ಲಿ, ಇಂಥ ಅದ್ಭುತ ಪೆಂಡಲ್ ಇವತ್ತಿನ ಕಾರ್ಯಕ್ರಮ ಕಡಿಮೆ ಅಂದ್ರೆ ಒಂದು 10 ಲಕ್ಷ ಖರ್ಚಾಗೈತಲ್ರಿ, ಆಗೈತಾ ಇಲ್ಲ? 10 ಲಕ್ಷ ರೂಪಾಯಿ ಒಂದೊಂದು ಕಾರ್ಯಕ್ರಮಕ್ಕೆ ಖರ್ಚು ಮಾಡ್ತೀರಿ ಅಂತಂದ್ರೆ ನೀವು ಯಾಕೆ ಕನ್ನಡದ ಭವನಕ್ಕೆ ಹೆಚ್ಚು ನಿಲ್ಬಾರ್ದು ಅನ್ನೋದನ್ನ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿಕೊಂಡು ಮುಂಬರುವ ದಿನಗಳೊಳಗೆ ನೀವೆಲ್ಲರೂ ಕೂಡ ಕನ್ನಡದ ಭವನವನ್ನ ಕರ್ನಾಟಕ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಮಾಡುವಾಗಲಿ. ನಮ್ಮ ರಾಜು ತಾಳಿಕೋಟಿ ಅವ್ರು ಎಲ್ಲಿಯವ್ರು ನೋಡ್ರಿ, ಅವ್ರು ರಾಜು ತಾಳಿಕೋಟಿ ಅವ್ರು ಹೇಳಿದ್ರು, ಮುಸ್ಲಿಮ್ರನ್ನ ನಿಮ್ಯಾರು ಒಪ್ಕೊಳ್ಳಲ್ಲ, ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಮಠದಾಗ ಬೆಳೆದಿರಿ, ಮಠನೂ ಬೆಳೆಸದ, ಮಠದಾಗೂ ಬೆಳೆದಿರಿ, ಮಠನೂ ಬೆಳೆಸದ ಅಂದ್ಮೇಲೆ ನಮ್ಮ ಮಠಗಳಾಗ ಒಟ್ಟ ಜಾತಿನೇ ಇಲ್ಲ. ಅದಕ್ಕೆ ಜೊತೆಗೆ ನೆನಪಲ್ಲಿ ಇಟ್ಕೊಡ್ರಿ, ಎಲ್ಲಾ ಮಠಮಾನ್ಯಗಳು ಇಂಥ ರಾಜು ತಾಳಿಕೋಟಿ ಅಂತವ್ರು ಬೆಳೆಸಿದಾವೆ ಅಂತಂದ್ರೆ ನಮ್ಮ ಮಠಗಳು ಎಷ್ಟು ಒಂದು ಸಂವರ್ಧನಶೀಲವಾಗಿದ್ದಾವೆ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳಿ. ಆ ನಿಟ್ಟಿನಲ್ಲಿ ಅವರು ಕೂಡ ಅದ್ಭುತವಾಗಿ ಒಳ್ಳೊಳ್ಳೆ ಮಾತುಗಳನ್ನು ಆಡಿದ್ದಾರೆ. ನೀವೆಲ್ಲರೂ ತಪ್ಪು ತಿಳ್ಕೊಬಹುದು, ಆಚಾರ ಬೇಗ ಬಂದ್ರು. ನಿಮಗೆ ಇನ್ನೊಂದು ಹೇಳ್ತೀನಿ, ಏನು ಅನ್ಕೊಳಕ್ ಹೋಗ್ಬೇಡ್ರಿ, ಕಾರ್ಯಕ್ರಮ ಕರೆಕ್ಟ್ ಶುರು ಮಾಡ್ರಿ. ಎದ್ದು ಹೋಗ್ಬೇಡ್ರಿ ಅಂದ್ರೆ ಹೊಟ್ಟೆ ಹಸದ್ ಏನಾರ ಶುಗರ್ ಪೇಷಂಟ್ಗಳು ಬಿದ್ದು ಅಂದ್ರೆ ಗತಿ ಏನ? ಅದಕ್ಕೆ ಇನ್ನು ಮೇಲೆ ಇಲ್ಲ, ಇಲ್ಲೇ ಊಟಕ್ಕೆ ಕೊಡ್ರಿ, ಇಲ್ಲೇ ಕಾರ್ಯಕ್ರಮ ಮಾಡ್ರಿ. ಮುಂದಿನ ಸರಿ ನೀವು ಬದಲಾವಣೆ ಆಗ್ಬೇಕು. ಯಾಕಂತಂದ್ರೆ 2-3 ಆಗೋದು ಬೇಡ, ನೀವು ಒಂದೊಂದು ಹಂತವನ್ನ ಮಾಡ್ರಿ. ಮುಂದಿನ ಸರಿ ನನಗೆ ಇನ್ನೊಂದೇನಂತಂದ್ರೆ, ಯಾಕೆ ಬಹಳಷ್ಟು ಜನ ರಾಜಕಾರಣಿಗಳು ಬರ್ತಾರೆ, ನೀವು ಮುಂದಿನ ಸರಿ ಹೇಳ್ರಿ, ನೀವು ಹೊಂಟಿರಿ, ನಾವೇನ್ ಮಾಡಕ್ಕಾಗಂಗಿಲ್ಲ, ಸಿದ್ಧಾನ ಕರ್ಕೊಂಡು ಹೋಗ, ಯಾರು ಹೇಳಿದೆ ಅವ್ರನ್ನ ಕರ್ಕೊಂಡ್ ಬರಲಿಲ್ಲ ನಾನು ಬಿಡಬೇಡ.
ಆದ್ರೆ ಒಂದ್ ಹೇಳ್ತೀನಿ, ತಾಯಮ್ಮನ್ನ ಪಾಲಿಸ್ರಿ, ಶಿಸ್ತನ್ನ ಪಾಲಿಸ್ರಿ. ಅದಾಯ್ತು ಅಂತಂದ್ರೆ ರಾಜ್ಯೋತ್ಸವ ಅದ್ಭುತವಾಗಿ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಸರಿ ನೀವು ಅನ್ಕೋಬಹುದು ಹೆಂಗಾಗೈತ್ರಿ ಆಚಾರ ಅಂದ್ರೆ, ನನಗೆ ಬರಗೊಡದ ಕಣ್ಣು ತುಂಬಿ ಬಂದಾವ್, ಸಿದ್ಧಾನಂಗ್ ನಾ ತಲೆ ಮುಟ್ಟಾಕತ್ತೀನಿ. ಬಹುಶಃ ಆ ತಲೆ ಮುಟ್ಟದ ಅವ್ರಿಗೆ ಗೊತ್ತಾಗತ್ತಿಲ್ಲ, ಗೊತ್ತಿಲ್ಲ, ಇತ್ತಿತ್ಲಾಗಿ ಗೊತ್ತಾಗತ್ತಲ್ಲ ಸಿದ್ಧಾನ. ಯಾಕಂದ್ರ ಆ ತಲೆ ಮುಟ್ಟಿ ನನ್ನ ಕಣ್ಣಾಗ ಆನಂದ ಬಾಷ್ಪ ಬರಾಕತ್ತಿದ್ದು. ಯಾಕಂತಂದ್ರೆ ಇಲ್ಲಿ ಏನು ಕನ್ನಡಿಗರು ಕಷ್ಟಪಟ್ಟಿದ್ದಾರೆ ನಾನು ನೋಡಿದ್ದೀನಿ. ಕನ್ನಡಿಗರು ಇವತ್ತೆಲ್ಲ ನೀವು ಸದೃಢ ಆಗಿದ್ದೀರಿ. ಅದರ ಜೊತೆಯಲ್ಲಿ ಸ್ವಲ್ಪ ಮುಂದಾಲೋಚನೆ ಮಾಡಿ. ಮುರಳಿ ಮೋಹನ್ ಶೆಟ್ಟಿ ಅವ್ರು ಮಂಗಳೂರು ಕಡೆ ಮಂದಿ, ಹೌದಲ್ಲ ನೀವು? ಮಂಗಳೂರು ಮಂದಿ ಈ ನಮ್ಮ ಈ ಮಂದಿ ಜೊತೆ ನೀವು ಇಷ್ಟೆಲ್ಲರೂ ಕೂಡ್ಕೊಂಡು ಮಾಡಿದ್ರಲ್ಲ, ನಿಮ್ಗೆ ಜೋರ್ ಚಪ್ಪಾಳಿ ತಟ್ಬೇಕು ನಾವು. ಯಾಕಂತಂದ್ರೆ ಅಷ್ಟು ಸುಲಭ ಮಂದಿ ಅಲ್ಲ ಮಂದಿ. ಆದ್ರೆ ಅವ್ರನ್ನೆಲ್ಲ ಪ್ರೀತಿಯಿಂದ ಮನಸ್ಸು ಒಲಿಸಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅದಕ್ಕೆ ಮುರಳಿ ಮೋಹನ್ ಶೆಟ್ಟಿ ಅವರೇ, ನೀವು ದೊಡ್ಡ ದೊಡ್ಡ ಹೋಟೆಲ್ ಕಟ್ಟಿದ್ದೀರಿ. ಮುರಳಿ ಮೋಹನ್ ಶೆಟ್ಟಿ ಅವರೇ, ನೀವು ದೊಡ್ಡ ದೊಡ್ಡ ಹೋಟೆಲ್ ಕಟ್ಟಿದ್ದೀರಿ. ಸಿದ್ದಣ್ಣ ಮೇಟಿ ಅದ್ಭುತವಾಗಿ ಬಿಲ್ಡಿಂಗ್ ಕಟ್ಟಿದ್ದೀರಿ. ಹನುಮಂತ ರೆಡ್ಡಿ ನೀನು ಕಟ್ಟಿ, ಇನ್ನೂ ಎಲ್ಲಾರು ದೊಡ್ಡ ದೊಡ್ಡ ಮನಿ ಕಟ್ಟಿದ್ದೀರಿ. ಆದ್ರೆ ನಾನು ನಿಮ್ಗೊಂದು ಹೇಳ್ತೀನಿ, ನನಗೂ ಒಂದು ಮನಿ ಕಟ್ಟಿ, ನನಗೂ ಒಂದು ಮಠ ಕಟ್ಟಿ, ಅದು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಅದು ಕನ್ನಡ ಭವನ ಆಯ್ತು ಅಂತಂದ್ರೆ ಇಷ್ಟು ದಿನ ನಾನು ಬಿಟ್ಟು ಬಂದದಕ್ಕೆ ಸಾರ್ಥಕ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತನ ನಿರ್ಧಾರ ಮಾಡಿಕೊಂಡು ಶುರು ಮಾಡಿ. ನಾ ಹೇಳಿದೀನಿ ಜೋಳಿಗೆ ಹಾಕ್ತಂತಾನೆ ಬೇಡ ಡ್ರೆಸರ್ ಮಾಡೋಣ ಅಂತಾರ, ನಾವೇನು ಮಾಡಕ್ ಬರಂಗಿಲ್ಲ. ಇನ್ನು ನೀವೇ ಹೇಳ್ಬೇಕು, ನೀವು ಕನ್ನಡ ಭವನ ಯಾವಾಗ ಕಟ್ತಾರೆ, ನಾವಿಷ್ಟು ಕೊಡ್ತೀವಿ ಅಂತ ಹೇಳಿ ನೀವು ತಯಾರಾದ್ರಿ ಅಂದ್ರೆ ಖಂಡಿತವಾಗಿ ಮುಂಬರುವ ದಿನಗಳೊಳಗೆ ಕನ್ನಡ ಭವನವನ್ನ ಮಾಡೋಣ. ಅಂದ್ರೆ ನನಗೆ ಎಷ್ಟು ಅಂತಂದ್ರ ಎಲ್ಲಾ ನನ್ನ ಮಕ್ಕಳ ಈ ಕಾಡಿರುವ ನನ್ನ ಮಕ್ಕಳ, ಈ ಕಾಡಿರುವ ನನ್ನ ಮಕ್ಕಳ, ಮುಂದಿರುವ ನನ್ನ ಮಕ್ಕಳ. ಅದಕ್ಕೆ ನಿಮ್ಮ ಒಳಗೆ ಎಂದೂ ಕೂಡ ನಾ ಭುವನೇಶ್ವರಿಯಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತೀನಿ, ಯವ್ವ ತಾಯಿ ಭುವನೇಶ್ವರಿ ಎಲ್ಲ ಮಕ್ಕಳಲ್ಲಿ ಯಾವತ್ತೂ ಕೂಡ ಮನಸ್ತಾಪಗಳ ಬರದೇ ಇರ್ಲಿ ತಾಯಿ ಅಂತ ಹೇಳಿ ಆ ಭುವನೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ರಾಜ್ಯೋತ್ಸವ ನನಗೆ ಹಂಡೆ ಹಾಲು ಕೊಡದಷ್ಟು ಸಂತೋಷ ಆಗ್ಯದ.